ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ ನಾನು ಇಂಟ್ರೆಸ್ಟಿಂಗ್ ಆಗಿರೋ ಕಥೆಯೊಂದಿಗೆ ಬಂದಿದ್ದೀನಿ. ಅದೇನಪ್ಪಾ ಅಂತ ಅಂದ್ರೆ ಇದು ಬಂದು ಬೆಂಗಳೂರಲ್ಲಿ 1999ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದೇನಪ್ಪಾ ಅಂತ ಅಂದ್ರೆ ಒಬ್ಬ ಮಹಿಳೆನ ತನ್ನ ಗಂಡ ಮತ್ತೆ ಇನ್ನೊಬ್ಬ ಅಪರಿಚಿತ ಮಹಿಳೆ ಮತ್ತೆ ಅವ್ರ ಮನೆ ಕೆಲ್ಸದವಳು ಮತ್ತೆ ವಾಚ್ಮೆನ್ ಸೇರಿ ಕೊಂದಿರ್ತಾರೆ. ಅವಳನ್ನ ಸಾಯಿಸಿದ ಬಳಿಕ ಅವಳು ಇವರಿಗೆಲ್ಲ ಆತ್ಮ ಆಗಿ ಕಾಡಿರ್ತಕ್ಕಂಥ ಘಟನೆ ಇದು. ಹಾ, ಬನ್ನಿ ಇನ್ಯಾಕ್ ತಡ ಮಾಡೋದು, ಕತೆ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತದೆ. ಯಾರ್ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೂ ಇದೇ ತರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೇಲ್ ಐಡಿ ಕೊಟ್ಟಿರ್ತೀವಿ, ತಪ್ಪದೆ ಮೇಲ್ ಮಾಡಿ. ಆಗ್ಲೇ ಹೇಳಿದಾಗೆ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆ 1999ರಲ್ಲಿ. ಈ ಮಹಿಳೆ ಬಂದು ಆಕ್ಚುಲಿ ಮೈಸೂರಿನೋಳು. ಇವ್ರ ಅಪ್ಪಂಗೆ ಇವಳೊಬ್ಳೆ ಮಗಳಾಗಿರ್ತಾಳೆ. ಹಾಗಾಗಿ ಇವ್ರ ಅಮ್ಮ ಕೂಡ ತೀರೋಗಿರ್ತಾರೆ ಇವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗೇನೆ. ಇವಳು ತುಂಬಾ ಚೆನ್ನಾಗಿ ಓದಿರ್ತಾಳೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾಳೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಬಟ್ ಅವಳಿಗೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅವ್ರಪ್ಪ ತುಂಬಾ ಸಾಹುಕಾರ ಆಗಿರ್ತಾರೆ, ಆ ಊರಿಗೆ ದೊಡ್ಡ ಸಾಹುಕಾರ ಅವರು. ಹಾಗಾಗಿ ಅವಳಿಗೆ ಮದ್ವೆ ಏಜ್ ಬರುತ್ತೆ, ಮದ್ವೆ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗನ ಹುಡುಕ್ಬೇಕಾದ್ರೆ ಹಾಗೆ ಹೀಗೆ ರಿಲೇಟಿವ್ ಅವರು ಹೇಳ್ತಾರೆ, ಆ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಒಂದು ಹುಡುಗ ಸಿಗ್ತಾನೆ. ಅವನಿಗೆ ಅಪ್ಪ ಅಮ್ಮ ಕೂಡ ಇರಲ್ಲ. ಅವನ್ ಬಂದು ಮಂಗಳೂರವನಾಗಿರ್ತಾನೆ. ಬಟ್ ಆದ್ರೆ ಬೆಂಗಳೂರಲ್ಲಿ ಅವ್ನು ಸೆಟ್ಲ್ ಆಗಿರ್ತಾನೆ. ಒಂದ್ ಮನೆ ತಗೊಂಡು ಮನೇಲಿ ಇದ್ಕೊಂಡು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಹಂಗಾಗಿ ಅವ್ರ ಅಪ್ಪ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಅವರು ಮನೆ ಕಡೆ ಚೆನ್ನಾಗಿರ್ತಾರೆ ಸ್ವಲ್ಪ. ಹಂಗಾಗಿ ಇವಳನ್ನ ಮದ್ವೆ ಮಾಡಿ ಕೊಡ್ತಾರೆ. ಮದ್ವೆ ಮಾಡಿ ಕೊಟ್ಮೇಲೆ ಅವಳೇನ್ ಕೆಲ್ಸಕ್ಕೆ ಹೋಗ್ತಿರಲ್ಲ, ಬೆಂಗಳೂರಲ್ಲಿ ಅವ್ರ ಮನೆ ಇರುತ್ತೆ, ಅಲ್ಲಿ ಇರ್ತಾರೆ. ಅವನು IT ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ, ಎಲ್ಲಾನು ಚೆನ್ನಾಗೇ ಇರುತ್ತೆ. ಬಟ್ ಅವನಿಗೆ ಬೇರೆ ಒಂದು ಮಹಿಳೆ ಜೊತೆ ಸಂಬಂಧ ಮುಂಚೆಯಿಂದನೂ ಇರುತ್ತೆ. ಬಟ್ ಅದು ಯಾರಿಗೂ ಗೊತ್ತಿಲ್ದಲೆ ಮೇಂಟೈನ್ ಮಾಡ್ತಿರ್ತಾನೆ. ಬಟ್ ಅವ್ರ ಮನೇಲಿ ಕೆಲಸ ಮಾಡೋ ಒಂದು ಕೆಲ್ಸದ ಆಂಟಿ ಮತ್ತೆ ಅವ್ರ ಹಸ್ಬೆಂಡ್ ಕೂಡ ಅಲ್ಲೇ ವಾಚ್ಮನ್, ಅದೇ ಮನೆಗೆ ವಾಚ್ಮನ್ ಆಗಿರ್ತಾನೆ. ಅವ್ರಿಬ್ರಿಗೆ ಗೊತ್ತಿರುತ್ತೆ ಮುಂಚೆ ಹುಡುಗಿ ಬಂದು ಮನೆಗೆಲ್ಲ ಹೋಗ್ತಿದ್ದು ಬರ್ತಿದ್ದು, ಮತ್ತೆ ಇವ್ರ ಹೆಂಡತಿ ಊರಿಗೆ ಹೋದಾಗ ಬರೋದು ಹೋಗೋದು ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಕೊಂಡು ಮ್ಯಾನೇಜ್ ಮಾಡಿರ್ತಾನೆ. ಅವ್ರು ಕೂಡ ಯಾರ ಹತ್ರ ಹೇಳಿರಲ್ಲ. ಒಂದಿನ ಇಕ್ಕಿದಾಗೆ ಇವ್ರ ಹೆಂಡತಿಗೆ ಗೊತ್ತಾಗೋಗುತ್ತೆ ಇವನಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇರೋದು. ಅವತ್ ನೈಟೇನೆ ಇವಳು ತುಂಬಾ ಜಗಳ ಮಾಡ್ತಾಳೆ ಅವನ ಜೊತೆ. ಹಿಂಗೆಲ್ಲ ಆಗಿದೆ ಹಂಗೆ ಹಿಂಗೆ ಅಂತ ಕೂಗಾಡ್ತಾಳೆ. ಬಟ್ ಅವ್ರ ಅಪ್ಪಂಗೆ ಏನು ಹೇಳಕ್ ಹೋಗಿರಲ್ಲ. ಅಷ್ಟರಲ್ಲಿ ಇವರು ನೈಟೇ ಪ್ಲಾನ್ ಮಾಡಿ ಅವಳು ಇನ್ನೊಬ್ಳು ಯಾರು ಇರ್ತಾಳೆ ಅವಳು ಮತ್ತೆ ಈ ಮನೆ ಕೆಲಸದವರು ಮತ್ತೆ ವಾಚ್ಮನ್ ಇಷ್ಟು ಜನ ಸೇರಿ ಅವಳನ್ನ ಸಾಯಿಸಿ ಅದೇ ಮನೇಲಿ ಒಂದು ಗಾರ್ಡನ್ ಮುಂದೆ, ಈ ಕಾಂಪೌಂಡ್ಗೂ ಗಾರ್ಡನ್ ಇರುತ್ತಲ್ಲ ಆ ಜಾಗದಲ್ಲಿ ಪೂರ್ತಿ ಹೂತಾಕ್ಬಿಡ್ತಾರೆ. ಮತ್ ಬೆಳಗ್ಗೆ ಫೋನ್ ಮಾಡಿ ಅವ್ರ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಮಿಸ್ ಆಗಿದ್ದಾಳೆ, ಎಲ್ಲೋ ಕಾಣೆ ಆಗಿದ್ದಾಳೆ, ನೈಟಿಂದ ಕಾಣಿಸ್ತಿಲ್ಲ ಅಂತ ಎಲ್ಲ ಸುಳ್ಳು ಹೇಳ್ತಾರೆ. ಹೇಳಿ ಆದ್ಮೇಲೆ ಪೊಲೀಸ್ಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಹುಡುಕ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ. ಇವರು ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಅದಾಗಿ 3 ವರ್ಷ ಆದ್ರೂ ಏನು ಅದ್ರ ಬಗ್ಗೆ ಮಾಹಿತಿ ಸಿಗಲ್ಲ. ಆಮೇಲೆ ಇವರು ಸುಮ್ಮನೆ ಆಗಿರ್ತಾರೆ. ಅಷ್ಟರಲ್ಲಿ 3 ವರ್ಷದಲ್ಲಿ ಇವರಿಗೆ ಅವಳಾಗ್ಲೇ ಕಾಡ್ತಾ ಇರ್ತಾಳೆ. ಬಟ್ ಆ ಮನೆ ಖಾಲಿ ಮಾಡಿ ಹೋಗೋ ಸ್ಥಿತಿಲೂ ಅವನಿರಲ್ಲ. ಬಟ್ ಆ ಮಹಿಳೆ ಇವಳ ಸಂಬಂಧ ಐತೆ ಅನ್ನೋದು ಅವ್ರ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋ ಥರನೂ ಮಾಡಿರಲ್ಲ ಅವಳು. ಆ ವಾಚ್ಮನ್ ಏನಿರ್ತಾನೆ ಅವನಿಗೆ ಫಸ್ಟ್ ಕಾಡ್ತಾಳೆ ಅವಳು. ಕಾಡಿ ಅವ್ನು ಇದ್ಕಿದ್ದಂಗೆ ನೈಟ್ ಹೊತ್ತು ವಾಶ್ರೂಮ್ಗಂತ ಈಚೆ ಬಂದಾಗ ರಕ್ತದ ವಾಂತಿಯಾಗಿ ಬಿದ್ದು ಸತ್ತೋಗಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಎಲ್ರು ನೋಡಿ ಇದು ನ್ಯಾಚುರಲ್ ಡೆತ್ ಅಂತ ಹೇಳಿ ಅವನ್ನ ಮಣ್ಣು ಮಾಡಿರ್ತಾರೆ. ಬಟ್ ಆದ್ರೆ ಇವರಿಗೆ ಮಲಗಕ್ಕೆ ನೆಮ್ಮದಿ ಏನೋ ಒಂಥರ ಆ ಥರ ಕಾಡ್ತಿರ್ತಾಳೆ ಡೈಲಿ ನೈಟು ಡೇ ಎಲ್ಲ. ಅವಳು ಇನ್ನೊಬ್ಳು ಏನ್ ಮಹಿಳೆ ಇರ್ತಾಳೆ ಅಪರಿಚಿತ ಮಹಿಳೆ, ಅವಳಿಗೂ ಕೂಡ ಕಾಡ್ತಿರ್ತಾಳೆ. ಅವಳು ಮೈ ಮೇಲೆ ಕೂಡ ಬರ್ತಿರ್ತಾಳೆ. ಇನ್ ಗಂಡ ಏನಿರ್ತಾಳೆ ಅವನ ಜೊತೆ ಇರೋವಾಗ ಅವಳ ಮೈ ಮೇಲೆ ಕೂಡ ಬಂದು ಬೇರೆ ತರ ಬಿಹೇವಿಯರ್ ಮಾಡೋದು ಆ ತರ ಎಲ್ಲ ಆಗ್ತಿರುತ್ತೆ. ಬಟ್ ಇವ್ರ ಗಂಡನ ಕೈಲಿ ಏನು ಮಾಡಕ್ಕಾಗಲ್ಲ. ಹೊರಗಡೆ ಇವಾಗ ಅವಳಿಗೆ ಏನಾದ್ರು ಆಕ್ಷನ್ ತಗೊಂಡ್ರೆ ಮತ್ತೆ ಅವಳು ಹೊರಗಡೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಇವಳು ಯಾರು ಏನಾಯ್ತು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಿರ್ತಾನೆ. ಹಂಗೆ 3 ವರ್ಷ ಆದ್ಮೇಲೆ ಅವ್ರ ಮನೆ ಏನಿರುತ್ತೆ ಅದ್ರ ಫ್ರಂಟ್ ಅಲ್ಲಿ ಚಿಕ್ಕ ರೋಡ್ ಇರುತ್ತೆ ಸ್ವಲ್ಪ. ಅದು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗುತ್ತೆ. ರೋಡು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಅಗಲ ಆಗುತ್ತೆ ರೋಡು. ಹಂಗಾಗಿ ಇವ್ರ ಮನೆದು ಏನ್ ಗಾರ್ಡನ್ ಇದೆ ಅದ್ರಲ್ಲಿ 1/4 ಭಾಗದಷ್ಟು ಗೌರ್ಮೆಂಟ್ ಅಕ್ವೈರ್ ಮಾಡುತ್ತೆ ಆ ರೋಡ್ನ. ಅವಾಗ ಅಕ್ವೈರ್ ಮಾಡಿದಾಗ ಅವ್ರದ್ದೇನ್ ಗಾರ್ಡನ್ ಇರುತ್ತೆ ಆ ಜಾಗ ಇವರು ರೋಡ್ನವ್ರಿಗೆ ಹೊರಟೋಗ್ಬಿಡುತ್ತೆ.
ಆ ರೋಡ್ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಆಗುತ್ತೆ. ಇವನಿಗೆ ಅವಾಗ ಏನು ಮಾಡೋಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ ಅವ್ನು ತಗ್ಲಾಕಂತೀನಿ ಅಂತ. ಊರ್ ಬಿಡೋ ಪ್ರಯತ್ನ ಮಾಡ್ತಾನೆ, ಬಟ್ ಆಗಲ್ಲ. ಯಾಕಂದ್ರೆ ಅವಳು ಬೇರೆ ಇಲ್ಲೇ ಇರ್ತಾಳೆ, ಮತ್ತು ವಾಚ್ಮ್ಯಾನ್ ಹೆಂಡತಿ ಇರ್ತಾಳೆ. ಒಬ್ರಲ್ಲ ಒಬ್ರು ತಗ್ಲಾಕೊಂತೀವಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿರ್ತಾನೆ. ಅದೇನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಏನು ಅವ್ರ ಹೆಂಡತಿನ ಸಾಯಿಸಿ ಮುಚ್ಚಿರ್ತಾರೆ, ಅಲ್ಲಿವರೆಗೂ ಹೋಗುತ್ತೆ ರೋಡು. ಆಗ ರೋಡೆಲ್ಲ ಅಗ್ದು ಹೊಸ್ದಾಗಿ ಬೇಸ್ಮೆಂಟ್ ಮಾಡಬೇಕಲ್ಲ, ಆಗ ಅವಳ ಹೆಂಡತಿದು ಮೂಳೆಗಳು ಸಿಗ್ತವೆ. ಆಮೇಲೆ ಪೊಲೀಸ್ ಅವ್ರಿಗೆಲ್ಲ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡೋರು, ಹಿಂಗೆ ಇದು ಸಿಕ್ಕಿದೆ ಅಂತ. ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಿಗೆ ತಗೊಂಡೋದಾಗ ಅದು ಅವ್ರ ವೈಫ್ದೇ ಆಗಿರುತ್ತೆ. ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಹೋಗಿ ಅವನ್ನ ಸರೆಂಡರ್ ಮಾಡ್ತಾರೆ. ಅವನೇ ಸರೆಂಡರ್ ಆಗ್ತಾನೆ ಪೊಲೀಸ್ ಸ್ಟೇಷನಲ್ಲಿ. ಸರೆಂಡರ್ ಆಗಿ ಏನೇನಾಯಿತು ಅಂತ ಎಲ್ಲ ಡೀಟೇಲಾಗಿ ಹೇಳ್ತಾನೆ. ಡೀಟೇಲಾಗಿ ಹೇಳಿದ್ಮೇಲೆ ಅವನು ಜೈಲಿಗೆ ಹೋಗ್ತಾನೆ, ಅವಳು ಜೈಲಿಗೆ ಹೋಗ್ತಾಳೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬೇಲ್ ಮುಖಾಂತರ, ದುಡ್ಡಿರೋರು ಗೊತ್ತಲ್ಲ, ಬೇಲ್ ಮುಖಾಂತರ ವಾಪಸ್ ಬರ್ತಾರೆ ಜೈಲಿಂದ. ಬಂದಾದ್ಮೇಲೆ ಅವನು ಇನ್ನೇನೆಲ್ಲ ಗೊತ್ತಾಗಿರೋ ವಿಷಯನೇ ಅಂತ ಹೇಳ್ಬಿಟ್ಟು ಅವಳು ಏನಿರ್ತಾಳೆ ಇನ್ನೊಬ್ಳು, ಅವಳನ್ನ ಕರ್ಕೊಂಬಂದು ಮನೇಲೇ ಇಟ್ಕೊತಾಳೆ. ಮನೆ ಕೆಲಸದವಳು ಅವ್ರ ಮನೇಲೇ ಇರ್ತಾಳೆ. ಅವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಮೇಲೆ ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳ ಮೇಲೆ ಇನ್ನೂ ಜಾಸ್ತಿ, ಯಾವಾಗಲೂ ಅವ್ಳ ಜೊತೆನೇ ಇರ್ತಿದ್ಲಲ್ಲ, ಅವಳ ಮೇಲೆ ದೆವ್ವ ಆಗಿ ಬರೋದು, ಅವನ ಮೇಲೆ ಇವಳೇ ಇದು ಮಾಡೋದು, ಆ ಥರ ಆಗ್ತಿರುತ್ತೆ. ಆಗ ಇವಳೇ ಒಂದಿನ ಅವನ್ನ ಕೊಂದುಬಿಡ್ತಾಳೆ. ಅವಳೇನು ಸಂಬಂಧ ಇರುತ್ತೆ ಅವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿರ್ತಾಳಲ್ಲ, ಅವಳ ಮೇಲೆ ಇವಳು ದೆವ್ವ ಆಗಿ ಬಂದು ಅವನ್ನ ಕೊಲೆ ಮಾಡಿ ಸಾಯಿಸ್ಬಿಡುತ್ತೆ. ಆಮೇಲೆ ಅವಳಿಗೆ ಅಬ್ನಾರ್ಮಲ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗಿ ಬಂದಮೇಲೆ ಬರ್ತಾಳೆ. ಅವಳು ಈಚೆ ಬಂದು ಅದೇ ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಅವಳಿಗೆ ಮೈಂಡ್ ಕರೆಕ್ಟಾಗಿರಲ್ಲ. ಇವಳು ಅವಳ ಮೇಲೆ ದೆವ್ವ ಆಗಿರ್ತಾಳಲ್ಲ, ಹಾಗಾಗಿ ಅವಳಿಗೆ ನಾರ್ಮಲ್ ಆಗಿರಲ್ಲ. ಏನೇನೋ ಬೇರೆ ಅವಳೇ ಏನೇನೋ ಮಾಡ್ಕೊಳ್ಳೋದು, ಕೈ ಕಟ್ ಮಾಡ್ಕೊಳ್ಳೋದು, ಆಮೇಲೆ ರಾತ್ರಿ ಹೊತ್ತು ಕಿರ್ಚಾಡೋದು, ಆ ಥರ. ಆ ಭಯದಿಂದ ಈ ವಾಚ್ಮ್ಯಾನ್ ಹೆಂಡತಿ, ಈ ಮನೆ ಕೆಲಸದವಳು ಏನಿರ್ತಾಳೆ ಅವಳು ಊರು ಬಿಟ್ಬಿಡ್ತಾಳೆ, ನನಗೇನಾದ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗಿದ್ದು ನೋಡಿ ಊರು ಬಿಟ್ಬಿಟ್ಟು ಅವ್ರದ್ದು ಆಂಧ್ರ ಆಗಿರುತ್ತೆ, ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ ಅಷ್ಟೇ ಕೆಲಸದ ಮೇಲೆ. ಯಾವುದು ಬೇಡ ಅಂತ ಹೇಳ್ಬಿಟ್ಟು ಆಂಧ್ರಾಗೆ ಹೊರಟೋಗ್ತಾಳೆ. ಆಂಧ್ರಾಗೆ ಹೋದ್ರೂ ಏನು ಬಿಡಲ್ಲ. ಅವಳದು ಮತ್ತೆ ಏನೋ ಬ್ಯಾಂಕಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿದ್ದಾಗ ಬ್ಯಾಂಕಿನ ಡೀಟೇಲ್ಸ್ ಎಲ್ಲ ಇಲ್ಲಿದಿರುತ್ತಲ್ಲ, ಅದನ್ನ ಚೇಂಜ್ ಮಾಡ್ಸಕ್ಕಂತ ಮತ್ತೆ ಆಂಧ್ರದಿಂದ ಇಲ್ಲಿಗೆ ಬರ್ತಾಳೆ. ಬಂದಾಗ ಅವಳನ್ನ ಆಕ್ಸಿಡೆಂಟ್ ಆಗಿ ತೀರೋಗ್ತಾಳೆ. ಅವಳನ್ನು ಕೂಡ ಸಾಯಿಸುತ್ತೆ, ಅವಳ ದೆವ್ವ ಆಗಿ ಸಾಯಿಸ್ತಾಳೆ ಆಕ್ಸಿಡೆಂಟ್ ಆಗಿ. ಮತ್ತೆ ಇವಳೊಬ್ಳು ಏನು ಉಳಿದಿರ್ತಾಳೆ, ಅಬ್ನಾರ್ಮಲ್ ಆಗಿರ್ತಾಳೆ, ಅವಳ ಮೇಲೆ ದೆವ್ವ ಆಗ್ತಿರ್ತಾಳೆ ಅವಳು ಹಂಗೆ ಹುಚ್ಚಿ ಥರ ಆಡಿ 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 ಒಂದಿನ ಅವಳೇ ನೇಣಾಕೊಂಡು ತೀರೋಗಿರ್ತಾಳೆ ಮನೆಯೊಳಗೆ. ಇಷ್ಟಾಗಿರುತ್ತೆ. ಅದಾದಮೇಲೆ ಅವ್ರ ಅಪ್ಪಂಗೆಲ್ಲ ವಿಷಯ ಗೊತ್ತಾಗಿರುತ್ತಲ್ಲ, ಇವರೇ ಮಾಡಿದ್ದು ಅಂತ. ಆದರೆ ಅವ್ರ ಅಪ್ಪನ ಕೈಲಿ ಏನು ಮಾಡೋದಿರಲ್ವಲ್ಲ, ಅವ್ರು ಮತ್ತೆ ಬೇಲ್ ಮೇಲೆ ಬಂದಿರ್ತಾರೆ. ಅವ್ರ ಅಪ್ಪ ಕೂಡ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಅವರು ತೀರೋಗ್ತಾರೆ. ಈಗ ಆ ಮನೆ ಹಂಗೆ ಪಾಳ್ಬಿಟ್ಟಿದೆ. ಈಗಲೂ ಕೂಡ ಆ ಮನೆ ಹಂಗೆ ಇದೆ. ಆ ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ, ಕಾಲ್ಭಾಗ ಏನು ಹೋಗಿತ್ತು, ಕಾಂಪೌಂಡ್ ಕೂಡ ಹೋಗಿತ್ತು. ಈಗಲೂ ಕನ್ಸ್ಟ್ರಕ್ಷನ್ ಆಗಿಲ್ಲ, ಆ ಕಾಂಪೌಂಡು ಹಾಗೇ ಇದೆ. ಬಟ್ ಈಗ ಅವಳು ಯಾರಿಗೂ ಕೂಡ ಕಾಟ ಕೊಡ್ತಿಲ್ಲ. ಬಟ್ ಅವಳಿಗೆ ಯಾರ್ಯಾರು ತೊಂದರೆ ಮಾಡಿದ್ರು ಎಲ್ಲರೂ ಸಾಯಿಸೋ ತನಕ ಬಿಟ್ಟಿಲ್ಲ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.